ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ತ್ರಿವರ್ಣ ಧ್ವಜದ ಅರ್ಥ ಮತ್ತು ಮಹತ್ವವನ್ನು ನೋಡೋಣ. ತ್ರಿವರ್ಣ ಧ್ವಜ ಅರ್ಥ ಎಂದರೆ ಭಾರತೀಯ ರಾಷ್ಟ್ರಧ್ವಜವಾದ 3 ಬಣ್ಣಗಳ ಅರ್ಥ. ಮೊದಲನೆಯದಾಗಿ ಕೇಸರಿ ಬಣ್ಣ ಶೌರ್ಯ ಮತ್ತು ತ್ಯಾಗ ಮತ್ತು ಧೈರ್ಯದ ಪ್ರತೀಕವಾಗಿದೆ. ಬಿಳಿ ಬಣ್ಣವು ಶಾಂತಿ ಮತ್ತು ಸತ್ಯದ ಸಂಕೇತವಾಗಿದೆ. ಹಸಿರು ಬಣ್ಣವು ನೈಸರ್ಗಿಕ ಸಂಪತ್ತು ಮತ್ತು ಅಭಿವೃದ್ಧಿಯನ್ನು ತೋರಿಸುತ್ತದೆ. ಮಧ್ಯದಲ್ಲಿರುವ ಅಶೋಕ ಚಕ್ರವು ಧರ್ಮಚಕ್ರ, ಇದು ಪ್ರಗತಿ ಮತ್ತು ಚಲನೆಯ ಸಂಕೇತವಾಗಿದೆ. ಭಾರತದ ತ್ರಿವರ್ಣ ಧ್ವಜವು 3 ಬಣ್ಣಗಳನ್ನು ಹೊಂದಿದ್ದು ಪ್ರತಿಯೊಂದು ಬಣ್ಣಕ್ಕೂ ವಿಶೇಷ ಅರ್ಥವಿದೆ. ಮೊದಲನೆಯದಾಗಿ ಕೇಸರಿ ಬಣ್ಣ ನಾರ್ಪೇನ್. ಧ್ವಜದ ಮೇಲಿನ ಭಾಗದಲ್ಲಿರುವ ಕೇಸರಿ ಬಣ್ಣವು ದೇಶದ ಜನರು ತ್ಯಾಗ, ಶೌರ್ಯ ಮತ್ತು ಬಲಿದಾನದ ಪ್ರತೀಕವಾಗಿದೆ. ಇದು ರಾಷ್ಟ್ರ ನಾಯಕರು ಮತ್ತು ನಾಗರಿಕರು ತ್ಯಾಗ ಮತ್ತು ಸಮಾಜ ಸೇವೆಗೆ ಸಿದ್ಧರಾಗಬೇಕೆಂಬ ಸಂದೇಶ ಕೊಡುತ್ತದೆ. ಎರಡನೆಯದಾಗಿ ಬಿಳಿ ಬಣ್ಣ. ಮಧ್ಯಭಾಗದಲ್ಲಿರುವ ಬಿಳಿ ಬಣ್ಣವು ಶಾಂತಿ ಸಂಕೇತವಾಗಿದೆ. ಭಾರತವು ವೃತ್ತಿಯಲ್ಲಿ ಮತ್ತು ಆಂತರಿಕ ಶಾಂತಿ ಮತ್ತು ಸತ್ಯವನ್ನು ವಿವರಿಸುತ್ತದೆ. ಬಿಳಿ ಬಣ್ಣವು ಶಾಂತಿ ಮತ್ತು ಸತ್ಯವನ್ನು ನೀಡುತ್ತದೆ. ಮೂರನೆಯದಾಗಿ ಹಸಿರು ಬಣ್ಣ. ಕೊನೆಯ ಭಾಗದಲ್ಲಿರುವ ಹಸಿರು ಬಣ್ಣವು ದೇಶದ ಕೃಷಿ, ನೈಸರ್ಗಿಕ ಸಂಪತ್ತು ಮತ್ತು ಬೆಳವಣಿಗೆಯ ಸಂಕೇತವಾಗಿದೆ. ಇದು ಪರಿಸರ ಸಂರಕ್ಷಣೆಯ ಮಹತ್ವವನ್ನು ತೋರುತ್ತದೆ. ಮತ್ತು ನಮ್ಮ ರಾಷ್ಟ್ರಧ್ವಜದಲ್ಲಿರುವ ಅಶೋಕ ಚಕ್ರದ ಬಗ್ಗೆ, ಬಿಳಿ ಬಣ್ಣದ ಮಧ್ಯದಲ್ಲಿರುವ 24 ಅಂಕಿಗಳಿರುವ ಅಶೋಕ ಚಕ್ರವಿದೆ. ಇದು ಚಕ್ರಧರ್ಮವನ್ನು, ಅಂದರೆ ಕಾಯ್ದುಕೊಳ್ಳುವ ನೈತಿಕ ಹಾದಿ ಪ್ರತಿನಿಧಿಸುತ್ತದೆ ಮತ್ತು ರಾಷ್ಟ್ರವು ಸದಾ ಪ್ರಗತಿಯೊಂದಿಗೆ ಸಂಕೇತವಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಸಾಕು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.